ಹಲೋ ಫ್ರೆಂಡ್, ನಾನು ನಿಮ್ಮ ಸತ್ಯ ಹೋಮ್ ಡೇ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತೇನು ರೆಸಿಪಿ ಅಂದರೆ ಚಿಕನ್ ಸಾಂಬಾರು ಹಾಕಿ ಮೊಟ್ಟೆ ಕಲಕ್ಕಿ ಮಾಡೋದು ನೋಡೋಣ ಬನ್ನಿ. ಇದಂತೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಲೋಟ ತಗೊಂಡಿದ್ದೀನಿ, ಅದಕ್ಕೆ ಒಂದು ಮೊಟ್ಟೆ ಹೊಡೆದು ಹಾಕಿದ್ದೀನಿ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಚಿಕನ್ ಸಾಂಬಾರು ಒಂದು ಸಣ್ಣ ಸೌಟ್ ಫುಲ್ಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈ ಮೊಟ್ಟೆ ಸಾಂಬಾರೆಲ್ಲ ಹಾಕ್ಕೊಂಡಿದ್ದಲ್ಲ ಅದನ್ನು ಚೆನ್ನಾಗಿ ಹೊಡ್ಕೊಂಡು ಬೀಟ್ ಮಾಡ್ಕೊತಿದ್ದೀನಿ. ಅದನ್ನು ತವ ಕಾದಿದ ತಕ್ಷಣ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಕಡೆ ಕ್ಲೀನಾಗಿ ಬೆಂದಿದೆ. ಈಗ ತಿರ್ಗಿಸಾಕೋತಿದ್ದೀನಿ. ನೋಡಿ, ಎರಡೂ ಕಡೆಯೂ ಚೆನ್ನಾಗಿ ಬೆಂದಿದೆ. ಇನ್ನೊಂದು ಲೋಟ ತಗೊಂಡಿದ್ದೀನಿ, ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೊಂಡು ನಾನು ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ನಾನು ಚಿಕನ್ ಸಾಂಬಾರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ, ಮತ್ತು ತವಾಗ ಹಾಕ್ಕೋತಿದ್ದೀನಿ. ಇದನ್ನು ಆಮ್ಲೆಟ್ ಥರ ಅಲ್ಲ, ಕಲಕಿ ಮಾಡೋಣ. ನೋಡಿ, ಅದು ಫುಲ್ ಬೇಯೋದಕ್ಕೆ ಬಿಡಬಾರ್ದು, ಹಂಗೆ ಸ್ವಲ್ಪನೇ ಚೆನ್ನಾಗಿ ಸ್ಪೂನ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೋಡಿ, ಈಗ ಇದು ಫುಲ್ಲಾಗಿ ಬೇಯಬಾರ್ದು. ನೋಡಿ, ಒಳಗಡೆ ಹಂಗೆ ಅರ್ಧ ಹಸಿನೇ ಇದೆ. ಈಗ ಇದು ರೆಡಿಯಾಗಿದೆ, ತೆಗೆದುಬಿಡ್ತೀನಿ. ಇದಂತೂ ನೋಡೋಕೆ ಸಿಂಪಲ್ಲಾಗಿದ್ರು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಚಿಕನ್ ಸಾರು ಹಾಕಿರೋದ್ರಿಂದ ಆಮ್ಲೆಟು ಕಲಕಿ ಎಲ್ಲ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.